ಬಿದ್ದೋದ ಬಿದ್ದೆ ಅಯ್ಯೋ ಅಯ್ಯೋ ನೋಡಿದ್ರಾ ನಂಗೆ ಆಕ್ಚುಲಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತಂದರೆ ನನ್ನ ಬರ್ಡೇ ದಿನ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಈಗ ಆಲ್ಮೋಸ್ಟ್ ಟೈಮ್ ಬಂದು ಐ ಥಿಂಕ್ 1:30 or 2 ಆಗಿರಬೇಕು. ನನ್ನ ಮಗ ಸ್ನಾನ ಮಾಡ್ಕೊಂಡು ಮಲ್ಕೊಂಡ. ನಮ್ಮ ಮನೆಯವರು ಬಂದು ಅವರು ಫ್ಲ್ಯಾಟ್ ಆಗಿಬಿಟ್ರು. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ರೆಡಿ ಆಗಿದ್ದೀನಿ. ಈಗ ಟೆಂಪಲ್ಗೆ ಹೋಗ್ಬೇಕು. ಹಾಯ್ ಮಗ್ನೆ, ವಿಶ್ ಮಾಡು ಮಗ್ನೆ, ನಂಗೆ ಇವತ್ತು ಬರ್ಡೇ ನಂದು. ಅಮ್ಮ ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಮಾಡು ಕೈ ಕೊಡ್ತಾನೆ. ಹ್ಯಾಪಿ ಬರ್ಡೇ ಮಮ್ಮಿ ಅಂತ ವಿಶ್ ಮಾಡು. ಥ್ಯಾಂಕ್ ಯು, ಲವ್ ಯು ಬಂಗಾರು. ಹುಟ್ಟುಹಬ್ಬದ ಶುಭಾಶಯಗಳು ಹೆಂಡ್ತಿ. ನಿನ್ನ ಗಿಫ್ಟ್ ಇದೆ, ಸರ್ಪ್ರೈಸ್ ಗಿಫ್ಟ್, ಬ್ಯಾಕ್ ಟು ಬ್ಯಾಕ್ ಗಿಫ್ಟ್, ಮಿನಿಟ್ಸ್ ಗಿಫ್ಟ್, ಮಿನಿಟ್ಸ್ ಗಿಫ್ಟ್. ಹಂಗೆ ಹೇಳ್ಬಿಡ, ಫುಲ್ ಎಕ್ಸೈಟ್ ಆಗ್ಬಿಡ್ತೀನಿ ಆಮೇಲೆ ಅಲ್ವಾ ಮಗ್ನೆ? ಫುಲ್ ಎಕ್ಸೈಟ್. ಮೊದಲನೇ ಗಿಫ್ಟ್, ಫಸ್ಟ್ ಗಿಫ್ಟಾ? ಹೆಣ್ಮುಚ್ಚ ಕೊಟ್ಟೆ ಊಟ. ಚಾಕ್ಲೇಟ್ ಬಾಯ್ ಸಿಹಿ ಮಾಡಿ ಸ್ಟಿಕರ್ಸ್, ಆಲ್ಮಂಡ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಅಷ್ಟೆಲ್ಲ ಚಾಕ್ಲೇಟ್ಸ್ ಇಷ್ಟಪಡಲ್ಲ, ನಾನು ಚಾಕ್ಲೇಟ್ ಲವರ್ ಅಲ್ಲ, ಬಟ್ ಆದರೂ ಚಾಕ್ಲೇಟ್ ನನಗೆ. ಥ್ಯಾಂಕ್ ಯು. ಮಿನಿಟ್ಸ್ ಗಿಫ್ಟ್ ಅಂತ ಹೇಳಿದಲ್ವಾ, 1 ಮಿನಿಟ್ಸ್ ಆಯಿತು, ಮತ್ತೆ ಇನ್ನೊಂದು ಗಿಫ್ಟ್. ಅದೇ ನಂಗೆ ತೆಗ್ದಿತ್ತು. ಓ ಕಿಟ್ಕ್ಯಾಟ್, ಆ್ಯಕ್ಚುಲಿ ಇದು ನನ್ನ ಫೇವ್ರೇಟು. ಥ್ಯಾಂಕ್ ಯು. ನಿಂಗೆ ಬೇಕಾ ಮಗನೆ ಚಾಕಿ? ಬೇಡ ಮಗನೆ, ನಾನೇ ಚಾಕ್ಲೇಟು ಹೆಲ್ತಿಗೆ ಒಳ್ಳೇದಲ್ಲ ಅಂತ ತಿನ್ನಲ್ಲ, ನೀನು ಯಾಕೆ ತಿಂತೀಯಾ? ನೀನು ತಿನ್ನೋಕೆ ಸಮಸ್ಯೆ ಆಯ್ತಲ್ಲ, ನೋಡು ಬಿಡ್ತಿಲ್ಲ. ಮಕ ಮುಷ್ಣಿ ಎಲ್ಲ ಹಾಕಿದ್ದು ಸಭಾ ಮೀಟ್ರೆ ಅವ್ನು ಸ್ನಿಕರ್ಸ್ ಹಿಂಗೆ ಆಡ್ತಿಲ್ಲ, ಕಿಟ್ಕೆಟ್ ಹಿಂಗೆ ಆಡ್ತಾನೆ. ಯಾವ್ದು ಬೇಕು ನಿಂಗೆ? ಇವೆರಡರಲ್ಲಿ ಯಾವ್ದು ಬೇಕು ನೋಡು. ಕೈ ಕೊಡಲೇ ಬೇಡ ಅವನಿಗೆ. ಇರೋ ನಂದು ಒಂದು ಫೇವ್ರೇಟ್ ಯಾವ್ದು ನೋಡೋಣ. ನಿಂಗೆ ಯಾವ್ದು ಬೇಕು? ಒಂದು ಹಿಡ್ಕೋ, ಕ್ಯಾಮ್ರಾ ಹೇಳ್ತೀನಿ. ನನಗೂ ಕಿಟ್ಕ್ಯಾಟು, ಅವನಿಗೂ ಕಿಟ್ಕ್ಯಾಟು. ಒಂದ್ಸಲ ಆಯ್ತು, ಮತ್ತೆ ನೋಡೋಣ. ಇಟ್ಕೊಳ್ಬೋದು, ಕ್ಲೀನ್ ಮಾಡಿಲ್ಲ ಇದನ್ನ ಕ್ಲೀನ್ ಮಾಡಿಲ್ಲ. ಬೇಡ ಮಗನೇ, ನೀನು ಚಾಕ್ಲೇಟ್ ಆಯ್ತು. ಈಗ ಜಾಸ್ತಿ ಮಿನಿಟ್ ಆಗೋಯ್ತು. ನೆಕ್ಸ್ಟ್ ಗಿಫ್ಟ್. ಮಿನಿಟ್ ಅಂದ್ರೆ ಫಸ್ಟ್ ಒಂದು ಮಿನಿಟ್ ಅದ, ಮತ್ತೆ ಒಂದು ಆಯ್ತಲ್ಲ ಮಿನಿಟ್ ಮಾತಾಡಂತ ಚೀಟಿಂಗ್ ಇದೆ, ಆಕ್ಚುಲಿ ಚೀಟಿಂಗ್. ನೀನು ಹೇಳಿದ್ದೇನು ಮಿನಿಟ್ಗೆ ಅಂದ್ರೆ ನಾನು 1 ನಿಮಿಷಕ್ಕೂ ನಂಗೆ ಗಿಫ್ಟ್ ಕೊಡ್ತೀಯಾ ಅಂತ ಅನ್ಕೊಂಡೆ. ಮಾತು ಕರೆಕ್ಟಾಗಿ ನಾನು ಮಾಡ್ಕೊ. ನಾನು 1 ಮಿನಿಟ್ ಕೊಡ್ತೀನಿ, ಇದು ಬಿಟ್ಟು 1 ಮಿನಿಟ್ ಮತ್ತೆ ಕೊಟ್ಟೆ. ಓಕೆ, ಎವ್ರಿ ಮಿನಿಟ್ ಕೊಡ್ತೀನಿ ಅಂತ ಹೇಳಿಲ್ಲ. ಓಕೆ, ಥ್ಯಾಂಕ್ ಯು ಮಗನೇ. ಬಂಗಾರು ರೆಡಿ? ಆರ್ ಯು ರೆಡಿ? ಮಗನೇ, ಮೆಜೆಸ್ಟಿಕಲ್ಲಿ ಹೋಗೋಣ ಇವತ್ತು. ಇದು MG ರೋಡ್ಗೆಲ್ಲ ಹೋಗೋಣ. ಫುಲ್ಲು ಮಗನೇ, ನಿನ್ನ ಮಗ ಚೆನ್ನಾಗಿ ಕೋಆಪರೇಟ್ ಮಾಡ್ತಾನೆ ನೋಡು, ಎಲ್ಲ ಕಡೆಗೂ ಕರ್ಕೊಂಡು ಹೋಗೋಕ್ಕೆ. ನನ್ಗೆ ಅಲ್ಲೇ ಯೋಚನೆ ಆಗೈತಿ, ಹೆಂಗಪ್ಪ ಕರ್ಕೊಂಡು ಹೋಗೋದು. ಅಳಲ್ಲ ಅದು. ಹೋಗೋಣ, ಟೈಮ್ ಆಯ್ತು. ನಾನು ರೆಡಿ. ನಾನು ನಿಂಗೆ ಹೇಳಿದೆ ಮರ್ಬಿಟ್ಟೆ. ನಾನು ನಿನಗೋಸ್ಕರ ಏನೋ ಮಾಡಿದ್ದೀನಿ. ನನಗೋಸ್ಕರ ಏನು ಮಾಡಿದ್ಯಾ? ಗೆಸ್ ಮಾಡು ನೋಡೋಣ. ನಾಷ್ಟ ಆಯಿತು, ನಾನ್ ವೆಜ್ ಊಟ ಕ್ಯಾನ್ಸಲ್ ಆಯಿತು. ಏನು ಮಾಡ್ತೀನಿ ನನಗೋಸ್ಕರ? ಇಲ್ಲೇ ಬಟ್ಟೆ ಬಿಡಲ್ಲೇ, ನಿಮ್ಮ ಅಮ್ಮದೇನು ಮಾಡೋದು ನನಗೋಸ್ಕರ. ನಿಂಗೊಂಚೂರು ಕೊಡ್ತೀನಿ, ಹೇಳು. ಏನಿರ್ಬೋದು? ಬಟ್ಟೆಗೋಸ್ಕರ ಐಸ್ ಕ್ರೀಮ್. ಇವಾಗೆಲ್ಲ ಮ್ಯಾಂಗೋ ಸೀಸನ್ ನಡೀತಿರೋದ್ರಿಂದ ಐಸ್ ಕ್ರೀಮ್ ಮಾಡಿದ್ದೀನಿ. ಹೇಗಿದೆ ಅಂತ ಗೊತ್ತಿಲ್ಲ, ಸಾರಿ. ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಟಡನ್ 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 ಟಡನ್. ಅಯ್ಯೋ ನೋಡು ಹೆಂಗಿದೆ ನೋಡು. ಐಸ್ ಕ್ರೀಮ್ ನಿಂತಿ ಮಮ್ಮ ಮಾಡಿರೋದು. ಆಯ್ತು. ನೋ ಬಂಗಾರು, ಅವ್ನು ನನಗೆ ಕೊಡ್ತಿಲ್ಲ ಅಂತ ಅವನು. ಓಪನ್. ಓ, ಅಂಗಡಿನ ತರಿಸಿರೋದು ಇದು. ಓಪನ್. ಪಿಸ್ತಾ ಫ್ಲೇವರ್. ನಿಮ್ಮಮ್ಮ ಅವನಲ್ಲಿ ಮಲಗಿಸು. ಅಂಗಡಿ ತಂದ್ಬಿಟ್ಟು ಸರ್ಪ್ರೈಸ್ ಅಂತೀಯಾ? ನಿನಗೆ ಪಿಸ್ತಾ ಫ್ಲೇವರ್ ಇಷ್ಟ ಅಲ್ವಾ? ಸೊ ಹಾಗಾಗಿ ಬೇಕ್ರಿ ಅಲ್ಲ ಇದು. ನೀನು ರೆಡಿ ಮಾಡ್ದಾ? ಮ್ಯಾಂಗೋ ಐಸ್ ಕ್ರೀಮ್. ಡಿಸೈನ್ ಎಲ್ಲ ಮಾಡಿ ಡ್ರೈ ಫ್ರೂಟ್ ಎಲ್ಲ ಹಾಕ್ಬಿಟ್ಟಿದೆ ಮೇಲೆಲ್ಲ. ನಿನಗೆ ಐಸ್ ಕ್ರೀಮ್ ಮಾಡಕ್ಕೆ ಬರುತ್ತಾ?
ಆಫ್ಕೋರ್ಸ್. ಅಲ್ಲ ಮಲ್ಲು ಮಾಡ್ಬೋದು ಐಸ್ ಕ್ರೀಮ್ನೆಲ್ಲ ನಾವು. ಹಾಂ ಮಾಡಿದ್ದೀನಲ್ಲ ನಾನು. ಕಡೆ ಒಂದು ಬೌಲ್ಗೆ ಹಾಕೊಂಬಂದು ಕೊಡ್ತೀನಿ, ನಿಂಗೆ ಗೊತ್ತಾಗುತ್ತೆ. ಫುಲ್ ಎಲ್ಲ ಕಲ್ಲಂಗೆ ಹೋಗ್ಬಿಟ್ಟದೆ. ನನ್ನ ಮಗಳ ಸೈಡಿಗೆ ಹಾಕ್ಬಿಟ್ಟು ಆ ಅಂತ ಐಸ್ ಕ್ರೀಮ್ ನೋಡ್ಬಿಟ್ಟು ತಿನ್ನೊಂಥರ ಅಂತ ಐಸ್ ಕ್ರೀಮ್ ನೋಡ್ಬಿಟ್ಟು ನಮ್ಮಂಗೆ ತೋರಿಸ್ತೀನಿ ಕಡು. ನೋಡಿದ್ರೆ ಇನ್ನೋರು ಟಡನ್ 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 ಮೈಲಾಡ್ ಮಮ್ಮಿ ಐಸ್ ಕ್ರೀಮ್ ತಿಂದ್ರಾ? ಇಲ್ಲ, ಖಾಲಿ ಮಾಡಿದ್ದೀವಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೀನು ಸಕ್ಕತ್ತಾಗಿದೆಯಾ? ಹುಷಾರಿಲ್ಲ ನನಗೆ, ಲೋ ಬಿ ಪಿ ಆಗೈತೆ ನನಗೆ, ಅದಕ್ಕೆ ಹೆಂಗಿದ್ದೀನಿ. ಇಲ್ಲ ಅಂದರೆ ಸೂಪರ್ ರೆಡಿ ಆಗ್ತೀನಿ. ಸರಿ, ಇವಾಗ ಬೌಲ್ಗೆ ಹಾಕೊಳ್ಳೋ ಐಸ್ ಕ್ರೀಮ್ನ. ನಾವು ಇದುವರೆಗೂ ಟೇಸ್ಟ್ ಮಾಡಿಲ್ಲ, ನೋಡೋಣ ಹೇಗಿದೆ ಅಂದ್ಬಿಟ್ಟು. ನೋಡೋಕ್ಕೆ ನಂಗೆ ಸಕ್ಕತ್ತಾಗಿ ಅನಿಸ್ತೈತೆ ಐಸ್ ಕ್ರೀಮ್. ಫಸ್ಟ್ ನಾನೇ ಟೇಸ್ಟ್ ನೋಡ್ಬಿಟ್ಟು ಅವ್ರಿಗೆ ಕೊಡೋಕ್ಕೆ ಮುಂಚೆ ಟೆಂಪ್ಟ್ ಆಗ್ತೈತೆ. ಹೆವಿ ಕೊಡೋಲ್ಲ. ಟೇಸ್ಟ್ ಹೇಗಿದೆಯಮ್ಮ? ನಾನು ಮಾಡಿರೋದು ಐಸ್ ಕ್ರೀಮ್. ಆ್ಯಕ್ಚುಲಿ ನೀನು ಮ್ಯಾಂಗೋ ಲವರ್ ಅಲ್ಲ, ನಾನು ಮ್ಯಾಂಗೋ ಲವರು. ಬಟ್ ನಿನ್ಗೆ ಇಷ್ಟ ಆಗುತ್ತೋ ಅಲ್ವೋ ಗೊತ್ತಿಲ್ಲ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ. ಇದು ಪಪ್ಪಾಯನಾ? ಅಲ್ಲ, ಅದು ಮ್ಯಾಂಗೋನ ಸಣ್ಣ ಕಟ್ ಮಾಡಿ ಮೇಲೆ ಹಾಕಿದ್ದೀನಿ. ಅದು ನನಗೆ ಮ್ಯಾಂಗೋ ಇಷ್ಟ ಅಲ್ವಾ, ಸೊ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು. ನಿನಗೇನೋ ಗೊತ್ತಿಲ್ಲ. ನೋ ರಿಯಾಕ್ಷನ್. ಫೀಲ್ ಮಾಡ್ತಾ ಇದೆಯಾ? ಫಸ್ಟ್ ಟೈಮ್ ತಿಂತಾ ಇದ್ದೀರಾ? ಬಟ್ ಯಾವತ್ತೂ ಟೇಸ್ಟ್ ನೋಡಿಲ್ಲ, ಅದಕ್ಕೆ ಗೊತ್ತಾಗ್ತಲ್ಲ ಹೆಂಗೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ನಾಟ್ ಬ್ಯಾಡ್, ಮ್ಯಾಂಗೋ ಅದು ಕಾರಣ ನಾಟ್ ಬ್ಯಾಡ್ ಅಷ್ಟೇ. ಚೆನ್ನಾಗೇ ಇದೆ. ನಿನಗೆ ಮ್ಯಾಂಗೋ ಇಷ್ಟ ಆಗಲ್ಲ ಅನ್ನೋ ರೀಸನ್ಗೆ ನಾಟ್ ಬ್ಯಾಡ್ ಅಂತಿದ್ಯಾ ಅಷ್ಟೇ. ಹೇಗಿದೆ? ಯಾಕೆ ಮಗನೇ ಹಂಗಾಡ್ತಿರೋದು? ಹಾಂ, ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮ್ ತಗೊಳ್ಳಿ, ಐಸ್ ಕ್ರೀಮ್ ತಿನ್ನಿ. ಐಸ್ ಕ್ರೀಮ್ನ ಚೆನ್ನಾಗಿದೆಯಾ ಐಸ್ ಕ್ರೀಮು? ನನ್ನ ಮಗ ಐಸ್ ಕ್ರೀಮ್ ಕೊಟ್ಬಿಟ್ರೆ ಹೆಂಗೆ ತಿಂದು ಬಿದ್ದೋದ ಬಿದ್ದೆ. ಅಯ್ಯೋ ಅಯ್ಯೋ, ಎಂತ ಮಗನೇ ಇದು? ದೇವ್ರೇ ಭಗವಂತ, ಎತ್ಕೋ. ಸಿಕ್ಕಾಕೊಂಬಿಟ್ಟವನೇ. ಮುಂದಕ್ಕೆ ಬರಕೈತೆ. ನೀನು ಹೆಂಗಿದೆಯಾ ಗೊತ್ತಾ? ಮಮ್ಮೂಡೆಲ್ಲಕ್ಕೆ ಬಂಗಾರ ನಂದು, ಬಂಗಾರ ನಂದು ಬಂಗಾರ ಈಚೆ ಬಂದ್ಬಿಟ್ಟು ಜಾಸ್ತಿಯಿಂದ. ಸರಿ, ಈಗ ಲೈಟಾಗಿ ಊಟ ಮಾಡಿಬಿಟ್ಟು ಹೊಡೋಣ, ಬೇಗ ಟೈಮ್ ಆಗುತ್ತೆ. ಊಟ ಊಟ ಅಂದರೆ ಊಟ ಮೊಸರನ್ನ, ಈ ಕಡೆ ಐಸ್ ಕ್ರೀಮ್ ಕೊಡಬೇಕು ಅಂದ್ಕೊಂಡು ಫೈನಲಿ ಇವಾಗ ಹೊರಟಿದ್ದೀವಿ. ನನ್ನ ಮಗನೂ ರೆಡಿ ಆಗೋನೆ. ಹೋಗೋಣ ಮಗನೇ, ಇವತ್ತು ಮಮ್ಮಿ ಬರ್ಡೇ, ಟೆಂಪಲ್ಗೆ ಹೋಗೋಣ. ಹೋಗೋಣ ಹೋಗೋಣ ಹೋಗೋಣ. ನಮ್ಮಿ ಪೇಷಂಟ್ ಚೆಕ್ ಮಾಡಿಸ್ಕೊಂಬತ್ತೀನಿ. ಪೇಷಂಟ್ ಆಗ್ಬಿಟ್ಟವ್ರೆ. ಹೊಡೋಣ. ಕರ್ಕೊಂಡೋಗಿ ಟೆಂಪಲ್ ಹತ್ರ ಬಂದಿದ್ದೀವಿ, ಸಾಯಿಬಾಬಾ ಟೆಂಪಲ್ಲು. ನನಗೆ ಹತ್ರ ಇರೋದು ಇದೊಂದೇ, ಸೊ ಹಾಗಾಗಿ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನು ಪ್ಲ್ಯಾನು ಹೇಳ್ತಾರೆ? ಸರ್ಪ್ರೈಸ್. ಬರೀ ಹಿಂಗೆ ಹೇಳ್ತಾರೆ, 2 ಚಾಕ್ಲೇಟ್ ಕೊಟ್ಬಿಟ್ಟು ಯಾಮರಿಸ್ತವ್ರೆ. ನನ್ನ ಮಗನ ಜೊತೆ ಬಂದಿದ್ದೀನಿ, ನನಗೆ ಅದೇ ಖುಷಿ ಆಗ್ತಿರೋದು. ನನ್ನ ಮಗನ ಜೊತೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೊನ್ನೆ ಟೆಂಪಲಿಗೆ ಬಂದಿದ್ದೀವಿ ನಾವು. ಅಲ್ಲಿ ನೋಡೋ ನಿಮ್ಮಮ್ಮ ಚಂದು. ಸರಿ, ಒಳಗಡೆ ಹೋಗೋಣ. ನನ್ನ ಮಗ ಎಲ್ಲ ಸುತ್ತಮುತ್ತ ತಿರುಗಿ ನೋಡ್ತಾನೆ. ಏನೋ ಡಿಫ್ರೆಂಟಾಗೆಲ್ಲ ಹೊಸ್ದಾಗಿ ಕಾಣಿಸ್ತಿದೆಯಲ್ಲ ಏನು ಅಂದ್ಬಿಟ್ಟು ಅವ್ನು ಆಚೆ ಕರ್ಕೊಂಬರೋಕ್ಕೆ ನಂಗೆ ಭಯ. ಯಾಕೆ ನಾನು ಸಿಕ್ಕಾಬಟ್ಟೆ ಹತ್ಬಿಡ್ತಾನೆ, ಅಳ ಸ್ಟಾರ್ಟ್ ಮಾಡ್ದಾನೆ, ನಿಲ್ಲಿಸಲ್ಲ. ಬಟ್ ಏನೋ ಒಂದು ಧೈರ್ಯದ ಮೇಲೆ ಕರ್ಕೊಂಬಂದಿದ್ದೀನಿ, ಏನೂ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ. ನೋಡಬೇಕು.
ಚೆನ್ನಾಗೈತೆ ಶಾಮಿ, ಚೆನ್ನಾಗೈತೆ. ನನ್ನ ಮಗ ಎಲ್ಲ ಅಳ್ತಾನೋ ಅಂದ್ಕೊಂಡೆ, ಬಟ್ ಅವ್ನು ಸೈಲೆಂಟಾಗಿ ಇದ್ದಿದ್ದರಿಂದ ತುಂಬ ಆರಾಮಾಗಿದ್ದ. ಅವನಿಗೆ ತುಂಬ ಡಿಸ್ಟರ್ಬೆನ್ಸ್ ಇರಬಾರ್ದು, ಜಾಸ್ತಿ ಜನ ಇರಬಾರ್ದು, ಅವಾಗ ಆರಾಮಾಗಿರ್ತಾನೆ. ಸೊ ಇಲ್ಲಿ ಜನ ಯಾರೂ ಇಲ್ದಲ್ಲ ಇದ್ರಿಂದ ಆರಾಮಾಗಿದ್ದ ಅವನು. ಹ್ಯಾಪಿ ಮಗನೇ, ಹ್ಯಾಪಿ ಮಮ್ಮ ಜೊತೆ ಟೆಂಪಲಿಗೆ ಬಂದಿದ್ಯಾ? ಹ್ಯಾಪಿ? ನಾನಂತೂ ಹ್ಯಾಪಿ. ಮೊದಲನೇ ವರ್ಷದ ಬರ್ಡೇ ಜೊತೆಲಿ ಆಚರಿಸ್ತಾ ಇದ್ದು ನೀನು. ನಂದು 4ನೇ ವರ್ಷದ್ದು, ನಿನ್ನ ಮೊದಲನೇ ವರ್ಷದ್ದು. ಅವ್ನು ಹ್ಯಾಪಿನೂ ಅಲ್ವಾ ಗೊತ್ತಿಲ್ಲ, ನಾನಂತೂ ಸಿಕ್ಕಾಬಿಟ್ಟೆ ಹ್ಯಾಪಿ. ಆರಾಮಾಗಿದ್ದಾನೆ, ಅಳ್ತಿಲ್ಲ, ಅದೊಂದೇ ಖುಷಿ ವಿಷಯ. ಮುಗಿಸ್ಕೊಂಡು ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಮ್ ಜಿ ರೋಡ್. ಓ, ಮಗನ ಜೊತೆ ಎಮ್ ಜಿ ರೋಡ್. ಮಸಾಲೆ ಕೊಡ್ತೀನಿ ಮಗನಿಗೆ, ಪಾನಿಪುರಿ ಕೊಡ್ತೀನಿ ನಿಮಗೆ. ಯಾವಳಿಗೆ ಬೇಕು ಮಸಾಲೆ ಪಾನಿಪುರಿ? ಎರಡು ಬೇಡವಂತೆ. ಯಾವಳಿಗೆ ಬೇಕು? ನಾನ್ ವೆಜ್ ಬೇಡ, ಮನೇಲೇ ಮಾಡ್ತಿದ್ದಾರೆ. ಮಗನ ಜೊತೆ ಎಮ್ ಜಿ ರೋಡ್. ನಮ್ಮ ಅಣ್ಣನ ಮೀಟ್ ಮಾಡಕ್ಕೆ ಹೋಗೋಣ. ಅವನ್ನ ಮೀಟ್ ಮಾಡೋಣ ಅಂತ ಬಂದ್ವಿ, ಬಟ್ ಅವನ್ನೆಲ್ಲ ಈಚೆ ಹೋಗಿದ್ದಾನಂತೆ. ಸೊ ಹಾಗಾಗಿ ಅಷ್ಟರಲ್ಲಿ ನಾವು ಎಮ್ ಜಿ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬರೋಣ ಅಂದ್ಕೊಂಡಿದ್ದೀವಿ. ಹೇಳ್ಬೇಡಿ ಅಂತ ಹೇಳಿದ್ದೀವಿ, ನೋಡೋಣ ಏನು ಮಾಡ್ತಾರೆ ಅಂತ. ಮಾಡು ಮಾಡು ನೋಡು, ಫೋನ್ ನೋಡು. ನೋಡಲ್ಲ, ಫೋನ್ ನೋಡು. ಎಮ್ ಜಿ ಹುಡುಗಿದೆ ನೋಡು. ನೋಡು ಮಗ, ನೀನು ನೋಡಿ ನೋಡಿ ನೋಡಿ. ಫೋನ್ ನೋಡು, ಫೋನ್ ನೋಡು, ಫೋನ್ ನೋಡು, ಫೋನ್ ನೋಡು. ನೋಡೋದಾ? ಆವಾಗಲೇ ನಮ್ಮ ಅಣ್ಣನ ಮೀಟ್ ಮಾಡೋಕ್ಕೆ ಹೋಗಿದ್ವಿ, ಅವನ್ನೆಲ್ಲ ಈಚೆ ಹೋಗಿದ್ದ ಅಂತ ಹೇಳಿದ್ರು. ಸೊ ಇವಾಗ ಮತ್ತೆ ಅವನ್ನೇ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಚಿಕ್ಕ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡು ಅವನ್ನ ಮೀಟ್ ಮಾಡಿಕೊಂಡು ವಾಪಸ್ ರಿಟರ್ನ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು. ಅದು ಹಂಗೆಲ್ಲ ಬಲ್ಲ, ಆಟ ಆಡ್ಸಿ ಕರ್ಕೊಬೇಕು. ನೋಡಿ ಯಾರಿದು ಇಲ್ಲಿ, ನೋಡಿ ಯಾರಿದು, ಯಾರದು, ಯಾರೋ ನೋಡಿ ನಿಮ್ಮ ಥರದಿದ್ದಾರೆ ಸೇಮ್. ನೀನೇನಾ? ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಸರ್ಪ್ರೈಸು ಸೂಪರ್ ಆಗಿತ್ತು. ಬಟ್ ಆದ್ರೂ ಹಿಂದೆ ಹೋಗೋ, ಹಿಂದಕ್ಕೆ ಹೋಗೋ. ಸಡನ್ ಆಗಿ ಸರ್ಪ್ರೈಸ್ ಆಗಿ ಬಂದಿದ್ದು ತುಂಬಾ. ಇನ್ನೊಂಚೂರು ಹಿಂದಕ್ಕೆ ಹೋಗೋ, ನೀನು ಹೈಟ್ ಇದೆಯಾ? ಬಟ್ ಅದು ಇಲ್ಲೇ ಕೇಕ್ ಕಟ್ ಮಾಡಿಸಿ ಇಲ್ಲೇ ಮುಗಿಸ್ಬಿಟ್ಟಲ್ಲ. ತಂಗಿ ನಾನು ಹುಡುಕೊಂಡು ಬಂದ್ಮೇಲೆ ಇಲ್ಲೇ ಎಲ್ಲ ಜೈ. ಸರಿ ಆಯ್ತು, ಬರೋದಾ? ಅದು ನಿಮ್ಮ ಮಗ ಮಾತ್ರ ನನ್ನ ತಗ ಬರಲ್ವಲ್ಲ, ಅದೇ ನಂಗೆ ಬೇಜಾರು. ಯಾಕಪ್ಪ ಇಲ್ಲಿ ಅಳ್ಬಾರ್ದು. ಮನೆಗೆ ಬಂದ್ವಿ. ಪಾಪು ಬೇರೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನಲ್ಲ, ಸೊ ಹಾಗಾಗಿ ಮನೆಗೆ ಬಂದುಬಿಟ್ವಿ. ಸೊ ಹಾಗಾಗಿ ಅಲ್ಲೆಲ್ಲೂ ವ್ಲಾಗ್ ಮಾಡಲಿಲ್ಲ. ರಿಟರ್ನ್ ಮನೆಗೆ ಬಂದಿದ್ದೀವಿ. ಏಯ್, ಎಲ್ಲೋಗಿದ್ವಿ ಗೊತ್ತಾ ನಾವು? ನಿಂಗೆ ಗೊತ್ತಾ ನಾವು ಎಲ್ಲೋಗಿದ್ವಿ ಅಂತ? ಹಾಂ, ಗೊತ್ತಾ ಮಗನೇ? ಎಲ್ಲೋಗಿದ್ವಿ? ಎಲ್ಲೆಲ್ಲೋಗಿದ್ವಿ ನಾವು?
ಗೊತ್ತಿಲ್ಲ ನಿಮಗೆ, ಗೊತ್ತಿಲ್ಲ. ಮಗನ ಜೊತೆ ಇವತ್ತು ಫುಲ್ ಸುತ್ತಾಟ. ಜಾಸ್ತಿ ರೋಸ್ತಿಲ್ಲ, ಬಟ್ ರೋಸ್ಟ್ ಅನ್ಕೊಂಡಿದ್ದು. ನಾನು ಹಂಗೆ ಅನ್ಕೊಂಡಿದ್ದೆ, ಆಚೆ ಕರ್ಕೊಂಡೋಗಿಲ್ವಲ್ಲ ಹಂಗಾಗಿ ರೋಸ್ತಾನೆ ಅಂತ. ಬಂದು ಒಂದು ಸೆಕೆಂಡಿಗೆ ಬರ್ತಾನೆ ದವಾಖಾನೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಯಾವಾಗ ನಿನ್ನ ಜೊತೆ ಹೋಗ್ತಾ ಇದ್ದೀನಿ, ಈ ಸರಿ ಮಗುನ ಜೊತೆ ಆಲ್ಮೋಸ್ಟ್ 90% ನಾನೇ ಮಗನ ಎತ್ಕೊಂಡಿದ್ದೀನಿ. ಹಂಗಾಗಿ ಏನು ಸುಳ್ಳು ಹೇಳ್ತೀಯ, ಯಾವ ಲೆವೆಲಿಗೆ ಡೌ ಮಾಡ್ತೀಯ ಅಂದರೆ ನೀನು 90% ಎತ್ಕೊಂಡ್ಬಿಟ್ಟವ್ರತ್ತೆ. ನಿಜ, ಸುಳ್ಳಲ್ಲ. ಬಟ್ ಆ್ಯಕ್ಚುಲಿ ನಾನು ಶಾಪ್ ಮಾಡುವಾಗೆಲ್ಲ ಅವರೇ ಎತ್ಕೊಂಡಿದ್ದು. ಅದಾದಮೇಲೆ ನಾನು ಅವ್ರ ಜೊತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಅವಾಗ ನಾನು ಎತ್ಕೊಂಡೆ. ಅದಾದಮೇಲೆ ಯಾವಾಗ ಚೇತನ್ ಫ್ಯಾಮಿಲಿಯವ್ರು ಎತ್ಕೊಂಡ್ರೆ ಅವಾಗ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಪರವಾಗಿಲ್ಲ, ಆರಾಮ. ಎಲ್ಲಾಗಿದ್ವಿ ನನ್ನ ಬರ್ಡೇ ಸ್ಪೆಷಲ್ ಬಿರಿಯಾನಿ. ಸಕ್ ಹಾಗೆ ಕಬಾಬ್ ಕೂಡ ಮಾಡೋಕ್ಕೆ ಎಣ್ಣೆ ಇಟ್ಟಿದ್ದಾರೆ ಇಲ್ಲಿ. ಥ್ಯಾಂಕ್ ಯು, ವೆಲ್ಕಮ್. ನನ್ನ ಬರ್ಡೇ ಸ್ಪೆಷಲ್ ಬಿರಿಯಾನಿ ಹೆಂಗಿದೆ ಚಾಯ? ಮತ್ತು ಲೆಗ್ ಪೀಸು. ಆ್ಯಕ್ಚುಲಿ ನಾವು ಆಚೆ ಏನಾದ್ರು ತಿನ್ನಬೇಕು ಅಂದ್ಕೊಂಡೋದ್ವಿ, ಲೈಟಾಗಿ ಏನಾದ್ರು ತಿನ್ಕೊಂಡು ಬರೋಣ ಅಂತ. ಬಟ್ ಪಾಪು ಇದರಿಂದ ಏನೂ ತಿನ್ನೋಕ್ಕಾಗಲಿಲ್ಲ. ಹಾಗಾಗಿ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅಮ್ಮ ಹೆಂಗಿರು ಬಿರಿಯಾನಿ ಮತ್ತು ಕಬಾಬ್ ಇದೆ ಅಂತಂದರು. ಕಬಾಬ್ ಇನ್ನೂ ಎಣ್ಣೆಗೆ ಹಾಕಿಲ್ಲ. ಸೊ ಹಾಗಾಗಿ ಈಗ ಸಾಕು, ಬಿರಿಯಾನಿ ತಿನ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಲೈಟಾಗಿ ಸ್ವಲ್ಪ ಬಿರಿಯಾನಿ ತಿನ್ಕೊಂಡು ಆಚೆ ಹೋಗೋಣ ಅಂತ ತಿಂತಾಯಿದ್ದೀವಿ. ಅಪ್ಪು ಮಲ್ಕೊಂಡ. ಈಗ ಮತ್ತೆ ಇನ್ನೊಂದ್ಸಲ ಈಚೆ ಹೋಗ್ತಾ ಇದ್ದೀವಿ. ಒಂದು ಮ್ಯಾಂಗೋ ಮೇಳ ನೋಡಬೇಕು ಅಂತ. ಎರಡನೇದು ಬಂದು ನಾನಲ್ಲಿ 2 ಟಾಪ್ ತೊಗೊಂಡೆ, ಅದರಲ್ಲಿ ಒಂದು ಆಗ್ತಿದೆ, ಇನ್ನೊಂದು ಆಗ್ತಾ ಇಲ್ಲ. ಸೊ ಹಾಗೆ ಇದನ್ನು ಎಕ್ಸ್ಚೇಂಜ್ ಮಾಡಿಸ್ಬೇಕು. ಸೊ ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ. ನಾವಿವಾಗ ಮ್ಯಾಂಗೋ ಮೇಳ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗಿ ನೋಡ್ಬೇಕೇನೇನಿದೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಇದನ್ನೆಲ್ಲ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತಿದ್ದೋ, ಬಟ್ ತುಮಕೂರಲ್ಲಿ ಫಸ್ಟ್ ಟೈಮ್ ಅಲ್ಲ. ಗೂಡೂರಲ್ಲ, ಯಾವಾಗ ಯಾವುದೋ ಒಂದು ಜಾತ್ರೆಗೆ ಹೋಯ್ತಲ್ಲ, ಅದು ಗೂಡೂರು ಜಾತ್ರೆ. ಇದು ಮೇಳ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಬಂದೇ ಬಿಟ್ಟು ತಾಳಲಿಲ್ವಾ? ಮೇಳ ಬಂದು ಚೌಟ್ರಿಲಿ ಅರೇಂಜ್ ಮಾಡಿದರು. ನಾನು ಯಾವುದೋ ಫೀಲ್ಡಲ್ಲಿ ಅಂತ ಅಂದ್ಕೊಂಡೆ, ಬಟ್ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ನನಗೆ ಚೌಟ್ರಿ ಅಂದ್ಬಿಟ್ಟು ಯಾವುದೋ ರೀಲ್ಸಲ್ಲಿ ನಾನು ನೋಡ್ಬಿಟ್ಟು ಹೋಗಿದ್ದಲ್ಲ ಹೋಗೋಣ ಅಂದ್ಬಿಟ್ಟು. ಬಟ್ ಪರವಾಗಿಲ್ಲ, ಚಿಕ್ಕದಾಗಿರೋ ಸ್ವಲ್ಪ ಚೆನ್ನಾಗಿತ್ತು. ಹಾಗೆ ಆಚೆಗಡೆ ಹಲಸಿನ ಹಣ್ಣಿನ ಮಾವಿನದು ಫುಡ್ ಮೇಳ ಇತ್ತು. ಬಟ್ ನಾವೇನು ತಿಂದಿಲ್ಲ, ಯಾಕೆಂದ್ರೆ ಹೋಗುವಾಗ ಆಲ್ರೆಡಿ ನಾವು ನಾನ್ ವೆಜ್ ತಿಂದಿದ್ದರಿಂದ ನಮ್ಗೆ ಅದೇ ಆಲ್ರೆಡಿ ಹೆವಿ ಅನ್ಸು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಏನೂ ಟೇಸ್ಟ್ ಮಾಡೋಕ್ಕೂ ಹೋಗಲಿಲ್ಲ. ನಮ್ಮ ಮನೆಯವ್ರಿಗೆ ಮೊದಲೇ ಹಲಸಿನ ಹಣ್ಣು ಮಾವಿನ ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ. ಬಟ್ ನನಗೇನು ತಿನ್ನಬೇಕು ಅನ್ನಿಸ್ಲಿಲ್ಲ. ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವು. ಪಾಪ ಇದ್ದಿದ್ದಾನೆ ಅಂದ್ಕೊಂಡು, ಬಟ್ ಪಾಪ ಇದ್ದಿಲ್ಲ, ಆರಾಮಾಗಿ ಮಲಗಿದ್ದಾನೆ. ನೆಕ್ಸ್ಟ್ ಮಿನಿಟ್ಗೂ ಗಿಫ್ಟ್ ಅಂತ ಅಂದೆ. ಕೊಡ್ಸಿಲ್ಲ ಕೈಗೆ ಒಂದು ಕೊಡ್ಸಿಲ್ಲ, 2 ಟಾಪು 2, ಅದೊಂದು ಮಿನಿಟ್ ಇದೊಂದು ಮಿನಿಟು, ಕೈಗೊಂದು ಕಾಲ್ಗೊಂದು 4 ಮಿನಿಟ್, ಅವಲ್ಲ 7 ಮಿನಿಟ್ 6 ಮಿನಿಟ್ ಆಯಿತು. ಆಯ್ತಲ್ಲ, ಮಿನಿಟ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಇನ್ನೇನು ಗಿಫ್ಟ್ ಕೊಡ್ತಾರಲ್ಲಿ. ಕೇಕ್ ಬೇರೆ ಬಂದೈತೆ ಒಂದು, ಆಯಿತಾ? ಕೇಕ್ ನನ್ನ ತಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ನು ಬರಲಿ ಅಂದ್ಬಿಟ್ಟು. ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಮತ್ತೆ ಬರ್ತೀನಿ. ಹೋಗು ಇಡೇ. ನಮ್ಮಲ್ಲಿ ಆಲ್ರೆಡಿ ತುಂಬ ದಿನ ಆಗಿತ್ತಲ್ಲ ಕಬಾಬ್ ಮಾಡಿ, ಭಾಳ ದಿನ ಆಯಿತು. ಬರೀ ಫ್ರೈ ಗೊಜ್ಜು, ಬಿರಿಯಾನಿ, ಸಾಂಬಾರ್, ಸ್ಮೆಲ್ಗೆ ಕಬಾಬ್ ತಿಂತಾಗ್ತಾ ಇರ್ತೀನಣ ಅಂತ ಬಿಸಿ ಬಿಸಿ ಕಬಾಬ್ ತಿನ್ನಕ್ಕೆ ಮಾಡ್ತಾ ಇದ್ದನು. ಹೌದಾ? ನಾನು ಜಸ್ಟ್ ನೋಡಕ್ಕೆ ಮಾಡ್ತಿದ್ಯಾ ಅಂದ್ಕೊಂಡೆ. ಕಲಿತೆ ಕಣ್ಮಮ್ಮಿ ನೀನು? ಹುಷಾರಿಲ್ಲ, ಇನ್ನೂ ಟಾಂಗ್ ಕೊಡ್ತೀನಿ. ಡಿಪ್ರೆಷನ್ಗೆ ಹೋಗಿದ್ದೀನಿ. ಓಹೋ ಆಯ್ತು, ಮಾಡು. ಇನ್ನೂ ಟಾಂಗ್ ಕೊಡ್ತಾರಂತೆ, ಡಿಪ್ರೆಷನ್ಗೆ ಹೋಗೋರಂತೆ. ನನ್ನ ಮಗ ಎದ್ದ ಆಡ್ತಿದ್ದಾನೆ. ಹಾಯ್ ಕಂದು. ಹಾಯ್ ಕಂದಮ್ಮ. ನಾವು ನಿನ್ನ ಬಿಟ್ಟು ಎಲ್ಲೋಗಿದ್ದೋ ಗೊತ್ತಾ? ಈಚೆ ಹೋಗಿದ್ವಿ, ನಿಂಗೆ ಗೊತ್ತಿಲ್ಲ. ಇಲ್ಲಿ ಕೇಕ್, ಇದು ನನ್ನ ತಮ್ಮ ತಂದಿರೋದು, ಕಾವ್ಯ ಗೌಡ. ಇದು ಏನಿದು? ಏನೋ ಬರ್ಸಿದ್ದೀರ, ಏನದು? ನೋಡು ಕಡೆ ಓದು, ಇಂಗ್ಲೀಷ್ ಮೀಡಿಯಂ ಬೇರೆ ಓದಿದ್ಯಾ?
ಡಬಲ್ ಗ್ರಾಜುಯೇಟ್ ಸಾರಿ ಸಿಂಗಲ್ ಗ್ರಾಜುಯೇಟ್. ಓ ಎಂಟಿ ಹಾಂ ಅಲ್ಲಿ ನನ್ನ ಮಗ ನೋಡ್ತಾವನೆ. ಏನ್ ಬಂದಿದೆ ಅವ್ರ ಮಾವು ತರ ಅದ್ರ ಮೊಟ್ಟ ಹ್ಯಾಪಿ ಬರ್ಡೇ ಟು ವಿಶ್ ಮಾಡಿ ಮಮ್ಮಿ ನನಗೆ. ಹ್ಯಾಪಿ ಬರ್ಡೇ ಟು ಯು ಮಮ್ಮಿ. ವಿಶ್ ಮಾಡಿ ಮಮ್ಮಿ. ಸಾಂಗ್ ಹಾಕಿದ್ರು ಆಗಿತ್ತು. ಅದು ಮ್ಯೂಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಆಡಕ್ತಿಯಾ? ಹುಟ್ಟುಗಳು ಆಡಕ್ಕಂಗಿಲ್ಲ. ಹ್ಯಾಪಿ ಬರ್ಡೇ ಟು ಮೀ. ವಿಶ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಇಟ್ಕೋ ಮಮ್ಮಿ. ಹ್ಯಾಪಿ ಬರ್ಡೇ ಟು ಯು ಮಮ್ಮಿ. ನಾನು ವಿಶ್ ಮಾಡ್ತಿದ್ದೀನಿ. ಕೊಡೋದಾಗೆ ಒಂದು ಕೊಡೋಂಥದ್ದಾ? ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ಲವ್ ಯು. ಫೋಟೋ ಒಂದು ನಿಮಿಷ ಹಂಗೆ ಹಂಗಾರೆ ಬೇಡ ಬೇಡ ಅವನಿಗೆ ಸ್ಮಾಲ್ ಗಿಫ್ಟ್ ಬರ್ಡೇಗೆ. ಏನಿದು ಹೇಳೇ ಇರ್ಲಿಲ್ಲ. ಗಿಫ್ಟ್ ಹೇಳ್ತಾರೆ ಅದನ್ನೇ ಸರ್ಪ್ರೈಸ್ ತೊಗೊಳ ಮಗನೇ. ಐ ಥಿಂಕ್ ಮೋಸ್ಟ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಮದುವೆ ಆದ ನೀನು ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಟ್ಟಿರೋದು. ಯಾವಾಗೂ ನನ್ನ ಕೇಳಿ ಕೊಡ್ತಿದ್ದೆ, ಇದು ಬೇಕಾ, ಇದು ಇಷ್ಟ ಆಗುತ್ತೆ, ಅದು ಬೇಕಾ. ಕೇಳಿಲ್ಲ, ನನಗೂ ಮೊದಲು ಹೇಳ್ತೀನಿ ಅಂತ ಅನ್ಕೊಂಡೆ. ಮೊದಲೇ ಹೇಳಿರ್ಬೇಕು ನಿನಗೆ, ಹೇಳಿಲ್ವಾ? ಬಟ್ ಅದೇ ನಿಂಗೆ ಜಸ್ಟ್ ಇಷ್ಟ ಆಗಲ್ಲ, ಅದು ತಂದೆ ನಮ್ದು ನಿನಗೆ. ಫಸ್ಟ್ ಓಪನ್ ಮಾಡಬೇಕು. ಕಿತ್ತಾಕ್ಬಿಡ್ಲಾ? ಕಿತಾಕು ಫುಲ್ ಕಿತಾಕು. ಅದು ಓಪನ್ ಹೋಗ್ತಲ್ಲ ಮಿನಿಟ್ ಗಿಫ್ಟ್ ಅಂತ ಅಂದೆ. ಮಿನಿಟ್ ಗಿಫ್ಟ್. ಹಾಂ ಆಯ್ತಲ್ಲ, ಅವಾಗ ಒಂದು ಮಿನಿಟ್ ಇವಾಗ ಒಂದು ಮಿನಿಟ್. ನಮ್ದು ಮಿನಿಟ್ ಹೊಡೆದಿಲ್ಲ, ಹೋಗಿ ಹುಷಾರು. ಹೊಡೆದಿದ್ದು ಹೊಡುತ್ತೆ. ಪರ್ಫ್ಯೂಮ ನೋಡಮ್ಮ ಕೈ ಬಂದಿರ್ಬಾರ್ದು. ಪರ್ಫ್ಯೂಮು ನೀನ್ ಯೂಸ್ ಮಾಡಲ್ವಾ? ಏನು ಮಾಡಕ್ಕೆ ಅವ್ನು ನೋಡಲ್ಲಿ ಅವನು ಸೆಕೆಂಡ್ಗೆ ನೋಡಿ ಎಷ್ಟು ಫಾಸ್ಟ್ ಕಂಡು ನೋಡ್ದೆ, ಅಬ್ಸರ್ವ್ ಮಾಡೋವನ್ನ. ಪರ್ಫ್ಯೂಮೇ ಪರ್ಫ್ಯೂಮೇ ಗೊತ್ತು, ಅದು ಡಿಫ್ರೆಂಟ್ ಐತೆ. ಅವಳು ಫೇಸ್ ಫುಲ್ ಫೇಸ್ ಕಡೆ ಎರಡು ಕವರ್ ಆಗಬೇಕು ಕರೆಕ್ಟಾಗಿ. ಹಂಗೆ ಓಪನ್ ಆಗ್ತಿಲ್ಲ. ವಿಡಿಯೋ ಫುಲ್ ನೋಡಿದ್ರೆ ಪರ್ಫ್ಯೂಮ್ ಹೊಡೆದೋಗುತ್ತೆ, ಮುಟ್ಟೆ ಬೆಡ್ ಮಾಡ್ಬೇಡ. ಥ್ಯಾಂಕ್ ಯು. ನನಗಂದು ನಿನ್ ತಮ್ಮ ಬಂದು ಥ್ಯಾಂಕ್ ಯು. ಆಯ್ತಾ? ಇದು ವೇಟ್ ಇಲ್ಲ. ಅಯ್ಯೋ ಅಯ್ಯೋ ಬಟ್ ಅದೇ ಇಷ್ಟ ಆಗುತ್ತೆ ನಿನಗೆ, ಬಟ್ ಅದೇ ಇಷ್ಟ ಆಗಲ್ಲ. ಬಟ್ ನನಗೆ ಪರ್ಫ್ಯೂಮ್ ಕ್ರೇಜ್ ಇಲ್ಲ. ಅದು ಮಿನಿಟ್ ಗಿಫ್ಟ್ ಇನ್ನೂ ಬಂದೈತಾ? ಏನೋ ಬಂಕಿನ ಅಂತ ಕರ್ಕೊಂಬಂತೀನಿ, ಬಟ್ ಇವಾಗ ರಿವ್ಯೂ ಆಗುತ್ತೆ ಇವಾಗ. ಅದು ನನಗೆ ಇಷ್ಟ ಆಗುತ್ತೆ ಎಂದೆಲ್ಲ. ಪೇಟಿಎಂ ಕಾರ್ಡ್ ಸ್ವೈಪ್ ಮಿಷಿನ್, ಅವಾಗ ಕಾರ್ಡ್ ಕೊಡ್ತಾ ಇರೋ ಸ್ವೈಪ್ ಮಾಡ್ಕೊಂತ ಇರ್ತೀನಿ ಕೊಟ್ಟಿರೋದು. ಡಮ್ಮಿ ಗಿಫ್ಟ್ ಇದು. ಡಮ್ಮಿ ಗಿಫ್ಟ್ ಕೊಟ್ಟಿದ್ಯಾ? ಇಲ್ವಾ? ಕುತ್ಕೋ. ತೋರಿಸ್ತೀನಿ. ಪೇಟಿಎಂ ಕಾರ್ಡ್ ಸ್ವೈಪ್ ಮಾಡ್ಕೊಳಕ್ಕೆ ಏನಾದ್ರು ಚೆನ್ನಾಗಿಲ್ದಲೇ ಇಲ್ದಂಗಿರ್ಲಿ. ನನಗೆ ಕ್ಯೂರಿಯಾಸಿಟಿಗೆ ಬಿಚ್ಚಕ್ಕೂ ಆಯ್ತಿಲ್ಲ. ಹೆಂಗ್ ಮುಚ್ಚಿದೀನಿ. ಟಡನ್ ಟಡನ್. ನೋಡಿದ್ರಾ? ಅಲ್ಲ ಮತ್ತೆ ತೋರಿಸು. ವಾಚು ನಾನು ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ಮಾರ್ಟ್ ವಾಚ್ ಇರಲಿಲ್ಲ, ನಾನು ಇದು 1% ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಚೆನ್ನಾಗಿ ಆನ್ ಮಾಡ್ಬೇಕಿದು. ಓಪನ್
ಹತ್ರ ಈಗ ಗೊತ್ತಾಗತ್ತಾ? ಇಲ್ಲ ಬೇರೆ ಚಾರ್ಜ್ ಹಾಕ್ಬೇಕು ಅನ್ಸುತ್ತೆ. ಹೌದಾ? ಕೈಗೆ ಹಾಕು. ಹ್ಞೂ ಓಪನ್ ಆಯ್ತು, ಆನಾಯ್ತು. ನಂಗೆ ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಕೈಗೆ ಹಾಕು. ಬದುಕಲ್ಲ. ಯಾಕೆ ನೀನು ತೆಗಿ. ಕಂಡು ನಿಮ್ಮ ಪಪ್ಪ ವಾಚ್ ಗಿಫ್ಟ್ ಕೊಟ್ಟೈತೆ ನನಗೆ. ಆ್ಯಕ್ಚುಲಿ ಇದು ಗಿಫ್ಟ್ ಅವರೇ ಕೊಟ್ಟಿರೋದು, ಬಟ್ ಇದು ಎಂಗೇಜ್ಮೆಂಟ್ ಟೈಮಲ್ಲಿ ಗಿಫ್ಟ್ ಮಾಡಿದ್ದು. ಇದಾದ್ಮೇಲೆ ಎಷ್ಟೋ ವಾಚ್ ಕೊಡ್ಸಿದ್ದಾರೆ, ಬಟ್ ಪ್ರತಿ ಸಲ ನನ್ನ ಕರ್ಕೊಂಡೋಗಿ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ವಾಚ್ ಬಾಕ್ಸ್ ಯೂಸ್ ಆಯ್ತು. ಫಸ್ಟ್ ಟೈಮು ಅವರೇ ಹೋಗಿ ಸೆಲೆಕ್ಟ್ ಮಾಡಿ ತಂದಿರೋದು, ಫಸ್ಟ್ ಟೈಮ್ ಅಲ್ಲ. ನನಗೆ ಅದು ಬೇಕಾ ಇದು ಬೇಕಾ, ಯಾವ್ದು ಇಷ್ಟ ಆಗುತ್ತೋ ಅದು ತಗೋ ಅಂತಿದ್ರು. ನಿಜ ನಂಗೆ ಗೊತ್ತಿಲ್ಲ, ನಿಜ ಕಣಮ್ಮಿ. ನೀನ್ ಕೊಡು ಮಮ್ಮಿ ಗಿಫ್ಟ್. ನಾನು ಏನು ತಂದಿಲ್ಲ, ನಾನು ಡಿಪ್ರೆಷನ್ ಹೋಗಿದ್ದೀನಿ. ಥ್ಯಾಂಕ್ ಯು ಲವ್ ಯು. ಗಿಫ್ಟ್ ನನ್ನ ಮಗ ಕೊಟ್ಟಲ್ಲ ಕೇಕ್. ನಿಜವಾಗ್ಲೂ ಇದೇನು ಬಂದಿದೆಲ್ಲ? ಅಲ್ಲಿ ಆಪ್ಷನ್ ಇದೆ, ತುಂಬ ಆಪ್ಷನ್ ಇದೆ. ಫೋನ್ ಕಾಲ್ ರಿಸೀವ್ ಮಾಡ್ಬೋದು. ಹೌದಾ? ಕಳಿಸಿ ಇದೆಲ್ಲ ನನಗೆ ಇದೇನು ಅಷ್ಟು ಖುಷಿ ಕೊಡ್ಲಿಲ್ಲ. ನನಗೆ ಅಷ್ಟೊಂದು ಪರ್ಫ್ಯೂಮ್ ಕ್ರೇಜ್ ಇಲ್ಲ, ಬಟ್ ಇದು ಸಖತ್ ಖುಷಿ ಆಯ್ತು. ಲವ್ ಯು, ಥ್ಯಾಂಕ್ ಯು. ಸಖತ್ ಖುಷಿ ಆಯಿತು. ಅವ್ರು ವಾಚ್ ಗಿಫ್ಟ್ ಕೊಟ್ಟರು ಅಂತ ನಂಗೆ ಖುಷಿ ಆಗಲಿಲ್ಲ, ಬಟ್ ಅವ್ರು ಯಾವತ್ತೂ ನನಗೆ ಹೇಳ್ದೆ ಸರ್ಪ್ರೈಸ್ ಮಾಡೇ ಇಲ್ಲ. ಏನೇ ಬೇಕು ಅಂದ್ರೆ ಅದು ಬೇಕಾ ಇದು ಬೇಕಾ ಅದು ಬೇಕಾ ತಗೋ ಅಂತ ಹೇಳ್ಬಿಡ್ತಿದ್ರು. ಏನು ಬೇಕೋ ನೀನೇ ತಗೋ ಅಂತ ನನಗೆ ಕರ್ಕೊಂಡೋಗ್ಬಿಡ್ತಿದ್ರು. ಬಟ್ ಫಸ್ಟು ಟೈಮ್ ಅವ್ರು ಏನು ಹೇಳ್ದೆ ತೊಗೊಂಬಂದು ಕೊಟ್ರಲ್ಲ, ನಂಗೆ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಯ್ತು. ಓಕೆ, ಇಟ್ಸ್ ಆಲ್ ರೈಟ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಹಿಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.